ಇಡೀ ರಾಜ್ಯಾದ್ಯಂತ ಈ ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿ ಭಾರತೀಯ ಜನತಾ ಪಕ್ಷ ಸರ್ಕಾರ ಇದ್ದಾಗ ಏನು ಜಾರಿಗೆ ತಂದಿತ್ತು ಅದನ್ನು ಸರಿ ಮಾಡ್ತೀವಿ ಅಂತ ಹೇಳಿ ಓಟನ್ನು ತೆಗೆದುಕೊಂಡು ಅಧಿಕಾರಕ್ಕೆ ಬಂದಾದ ಮೇಲೆ ಅಬ್ಸಲ್ಯೂಟ್ ಮೆಜಾರಿಟಿ ಬಂದಾದ ಮೇಲೆ ಮತ್ತೊಮ್ಮೆ ದಲಿತರಿಗೆ ಅನ್ಯಾಯ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ತಮಗೆಲ್ಲರೂ ಕೂಡ ಗೊತ್ತಿದೆ, ಈಗಾಗಲೇ ಒಳ ಮೀಸಲಾತಿ ವಿಚಾರದಲ್ಲಿ ಹಾವನೂರು ವರದಿ ಇರಬಹುದು, ಸದಾಶಿವ ಆಯೋಗ ವರದಿ ಇರಬಹುದು, ಮಾಧುಸ್ವಾಮಿ ವರದಿ ಇರಬಹುದು, ನಾಗಮೋಹನ್ ದಾಸ್ ವರದಿ ಇರಬಹುದು, ಕಾಂತರಾಜ್ ಆಯೋಗ ಇರಬಹುದು, ಇವರೆಲ್ಲರೂ ಕೂಡ ವರದಿ ಕೊಡ್ಕೊಂತ ಬಂದಿದ್ರು. ಆದ್ರೆ ಮೊನ್ನೆ ಅವರು ಘೋಷಣೆ ಮಾಡಬೇಕಾದಾಗ 3 ಗುಂಪುಗಳನ್ನಾಗಿ ಮಾಡಿ ಇವತ್ತು ನಮ್ಮ ಬಂಜಾರ್ ಮತ್ತೆ ಬೋವಿಗೆ ಹಿಂದಿನ ಸರ್ಕಾರ 4.5% ಏನು ಕೊಟ್ಟಿತ್ತು ಅದನ್ನು 5 ಅಂತ ಮಾಡಿ 4ನೇ ಗುಂಪಿನ ಎಕೆಎಡಿ ಅವರನ್ನು ಕೂಡ ಅದಕ್ಕೆ ಸೇರಿಸಿ 68 ಜಾತಿಗಳನ್ನು ಸೇರಿಸಿ ಅವ್ರಿಗೂ ಅನ್ಯಾಯ ಇವ್ರಿಗೂ ಅನ್ಯಾಯ, ಒಂದೇ ತಟ್ಟಲ್ಲಿ 100 ಜನ ಕೈ ಹಾಕಿ ಊಟ ಮಾಡಿದ್ರೆ ಯಾರಿಗೂ ಕೂಡ ಒಂದು ತುತ್ತು ಸಿಗಲ್ವೋ ಆ ರೀತಿಯಂತ ಒಂದು ಪರಿಸ್ಥಿತಿಯನ್ನ ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಒಡೆದಾಳುವಂತ ರೀತಿಯನ್ನ ಮಾಡಿದ್ದಾರೆ. ಹಾಗಾದ್ರೆ ಅದ್ರ ವಿರುದ್ಧ ಇವತ್ತು ನಮ್ಮ ಅಶೋಕ್ ನಾಯ್ಕರ ನೇತೃತ್ವದಲ್ಲಿ ನಮ್ಮ ಬಂಜಾರ್ ಸಮಾಜದ ಮುಖಂಡಗಳು ಶಿವಮೊಗ್ಗದಲ್ಲಿರ್ಬೋದು, ರಾಜ್ಯದಲ್ಲೂ ಕೂಡ ಅನೇಕ ಹೋರಾಟಗಳು ನಡೀತಾ ಇದೆ. ಹಾಗಾಗಿ ಈ ರೀತಿ ಮೀಸಲಾತಿಯಲ್ಲಿ 4ನೇ ಗುಂಪಿಗೆ ನೀವು ಬಂಜಾರ್ ಬೋವಿಗೆ ನೀವೇನು ಅನ್ಯಾಯ ಮಾಡಿದಿರಿ ಅದನ್ನ ಸರಿ ಮಾಡೋವರೆಗೂ ಕೂಡ ಅವರು ಯಾರು ಕೂಡ ವಿಶ್ರಮಿಸಲ್ಲ. ಆದಷ್ಟು ಬೇಗ ಸರ್ಕಾರ ಸ್ಪಂದನೆ ಮಾಡಬೇಕು, ಅವರ ನೋವಿಗೆ ಸ್ಪಂದನೆ ಮಾಡುವಂತ ಕೆಲಸವನ್ನ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯನೂ ಕೂಡ ಮಾಡ್ತೀನಿ. ಮಾತಿತ್ತಿರೆ ತೆರಿಗೆ ದುಡ್ಡು ಅಂತ ಭಾಷಣ ಮಾಡುವಂತದ್ದು ತುಂಬಾ ಜನ ಇದ್ದಾರೆ ನಮ್ಮ ನಾಯಕರುಗಳು. ಆದ್ರೆ ಅದೇ ತೆರಿಗೆ ದುಡ್ಡು 150 ಕೋಟಿ ಖರ್ಚು ಮಾಡಿ ವರದಿಯನ್ನ ಕೊಟ್ಟಂತ ವರದಿಯನ್ನ ಈ ಮತ್ತೊಮ್ಮೆ ನಾನು ಜನಗಣತಿ ಮಾಡ್ತೀನಿ, ಅದು ಜನಗಣತಿ ಅಲ್ಲ, ಅದು ಸಾಮಾಜಿಕವಾಗಿ ಆರ್ಥಿಕ ಸಮೀಕ್ಷೆ ಮಾಡ್ತೀನಿ ಅಂತ ಬರೀ ಹೆಡ್ಲೈನ್ ಒಂದು ಚೇಂಜ್ ಮಾಡ್ಕೊಂಡು ಇವತ್ತು ಹೇಳ್ತಾ ಇದ್ದಾರೆ. ಹಾಗಾಗಿ ಅದಕ್ಕೆ 450 ಕೋಟಿ ನಿನ್ನೆ ಘೋಷಣೆ ಮಾಡಿದ್ದಾರೆ. ಇನ್ನೂ ಅವಶ್ಯಕತೆ ಇದ್ರೆ ಇನ್ನೂ ಹೆಚ್ಚಿಗೆ ಕೊಡ್ತೀವಿ ಅಂತೇಳಿ ನೀವೇ ಮಾಡಿದಂತ ಆಯೋಗ, ನಿಮ್ದೇ ಆಯೋಗ ಕೊಟ್ಟಂತ ವರದಿಯನ್ನು ನೀವೇ ನಂಬಲ್ಲ ಅಂದ್ಮೇಲೆ ಮತ್ತೆ ಏನ್ ಮಾಡ್ಲಿಕ್ಕೆ ಚೆಲ್ಲಾಟ ಮಾಡಕ್ ಹೊರಟಿದ್ದೀರಿ? ಅಂದ್ರೆ ಎಲ್ಲೋ ಒಂದ್ ಕಡೆಗೆ ಈ ನಿಷ್ಕ್ರಿಯ ಸರ್ಕಾರ ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ. ಗ್ಯಾರಂಟಿ ಅನ್ಕೊಂಡು ಅವ್ರದೇ ಮನೆಯಿಂದ ಬೇರೆ ಬೇರೆ ಇನ್ನೊಂದು ಜೋಬಿಂದ ದುಡ್ಡು ಕಿತ್ಕೊಂತಿರುತ್ತ ಈ ಸರ್ಕಾರ ಜನರ ಮನಸ್ಥಿತಿಯನ್ನ ಬೇರೆ ಕಡೆ ಸೆಳೆಯಕ್ಕೋಸ್ಕರ ಈ ರೀತಿಯಂತ ಒಂದು ದೊಂಬರಾಟವನ್ನ ಮಾಡ್ಕೊಂಡ್ ಬರ್ತಾ ಇದೆ. ಹಾಗಾಗಿ ಜನ ಇದೆಲ್ಲದೂ ಕೂಡ ಗಮನಿಸ್ತಾ ಇದೆ. ಅದೇ ಸರ್ ಹೇಳಿದ್ದು, ಬಿಜೆಪಿ ಹಿಂದಿನ ಸರ್ಕಾರ ಇದ್ದಾಗ ಏನು ವರದಿಯನ್ನ ಒಳ ಮೀಸಲಾತಿ ಬಗ್ಗೆ ಘೋಷಣೆನ ಮಾಡಿದ್ರು, ನಾವು ಸರಿ ಮಾಡ್ತೀವಿ ಅಂತ ಹೇಳಿ ಅವ್ ನಿಮ್ಗೆ ನೆನಪಿರ್ಬೋದು, ನಮ್ಮನೆಗೂ ಕೂಡ ಕಲ್ಲನ್ನು ಬಿತ್ತು, ನಿಮ್ಗೆ ಗೊತ್ತಂತ ವಿಚಾರ. ಆ ರೀತಿ ಒಂದು ಪ್ರಚೋದನೆ ಮಾಡಿ ಇಡೀ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಆ ರೀತಿಯಂತ ಸಂದೇಶವನ್ನು ಕೊಡುವಂತ ಒಂದು ಷಡ್ಯಂತ್ರ ಕೂಡ ಮಾಡಿದ್ರು. ಆ ಟೈಮಲ್ಲಿ ಓಟನ್ನು ತೆಗೆದುಕೊಂಡ್ರು. ಈಗ ಮತ್ತೊಮ್ಮೆ ಅವರಿಗೆ ಹೊಟ್ಟೆ ಮೇಲೆ ಹೊಡೆಯುವಂತ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇದೆ. ಬೀದಿಗೆ ಇಳಿದು ಹೋರಾಟ ಮಾಡ್ತಿದ್ದಾರೆ. ಆ ಸೇವೆಲಾಲ್ ಮರಿಯಮ್ಮನ ಭಕ್ತರ ಒಂದು ಸಮಾಧಾನವನ್ನ ಅದು ಎಲ್ಲ ಒಂದ್ ಕಡೆ ನೀವು ವೀಕ್ನೆಸ್ ಅಂತ ಅನ್ಕೊಳ್ಳದೆ ಆದಷ್ಟು ಬೇಗ ಅವರ ವಿಚಾರಗಳಿಗೆ ಸ್ಪಂದನೆ ಮಾಡಿ ಅವ್ರಿಗೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತ ನಾನು ಒತ್ತಾಯನ ಮಾಡ್ತೀನಿ ಸರ್. ತುಂಬಾ ಅನ್ಯಾಯ ಸರ್. ಒಂದು ಅನ್ಸುತ್ತೆ ನಮ್ಗೆಲ್ಲರೂ ಕೂಡ, ಏನ್ ಕಾನೂನು ಇಷ್ಟೊಂದು ಬಿಗಿ ಮಾಡ್ತಾ ಇದಾರಲ್ಲ ಸರ್ಕಾರಗಳು ಅಂತ ಅನ್ಸುತ್ತೆ. ನೋಡಿ, ಅವನೊಬ್ಬ ಡ್ರೈವರ್ ಅಲ್ಲಿ ಒಳಗಡೆ ಮಲ್ಕೊಂಡಿದ್ದ ಟ್ರಕ್ಕರ್ ಅಲ್ಲಿ ಸಹಾಯಕನಿಗೆ ಸ್ಟೇರಿಂಗ್ ಕೊಟ್ಟಂತ ಪ್ರತಿಫಲ ಇವತ್ತು ಅಲ್ಲಿ ಬೀದಿಲಿ ಹೋಗ್ತಾರಂತ ಎಲ್ಲ ಯುವಕರು, ಇಂಜಿನಿಯರಿಂಗ್ ಕಾಲೇಜ್ ಗ್ರಾಜುಯೇಟ್ಸ್ಗಳು ಇವತ್ತು ಕಣ್ಣೀರು ಹಾಕ್ತಾ ಇದ್ದಾರೆ. ಹಾಗಾಗಿ ಕಾನೂನು ಬಿಗಿ ಮಾಡಬೇಕು. ಇಂತಹ ತಪ್ಪು ಮಾಡಿದಂತವರಿಗೆ ಜೀವನ ಪರ್ಯಂತ ಅವರ ಲೈಸೆನ್ಸ್ ಕೂಡ ಕಿತ್ತಾಕಬೇಕು. ಮತ್ತೆ ಕಾನೂನು ಪ್ರಕಾರ ಬೇರೆ ಬೇರೆ ಶಿಕ್ಷೆಗಳೇನಿದೆ ಅದಕ್ಕೆ ಒಳಪಡಿಸಬೇಕು. ಅದು ಬಿಟ್ಟರೆ ಬೇರೆ ಏನಿಲ್ಲ. ಸರ್ಕಾರನ ಈ ಒತ್ತಾಯ ಮಾಡ್ತೀನಿ, ಆದಷ್ಟು ಬೇಗ ಸರ್ಕಾರ ಸ್ಪಂದನೆ ಮಾಡಿ ಆ ದುಃಖತಪ್ತ ಕುಟುಂಬಗಳಿಗೆ, ಆ ಯುವಕರು ನಾಳೆ ಪ್ರಪಂಚದಲ್ಲಿ ಏನೇನಾಗಿ ಬೆಳೆಯುವಂತ ಒಂದು ಅವಕಾಶಗಳಿತ್ತು ಅದು ಕಳ್ಕೊಂಡಾಗಿದೆ. ಎಲ್ಲ ವಿದ್ಯಾವಂತರಿದ್ದಾರೆ. ಒಂದು ಹೆಚ್ಚಿನ ಒಂದು ಪರಿಹಾರ ಕೊಟ್ಟು ಅವರ ಒಂದು ತಂದೆ ತಾಯಿಯಂದರಿಗೆ ಒಂದು ಮುಂದಿನ ಒಂದು ಬೆಳಕನ್ನು ಕೊಡುವಂತ ಕೆಲಸವನ್ನು ಮಾಡಬೇಕು ಅಂತ ನಾವು ಒತ್ತಾಯನ ಮಾಡ್ತೀವಿ. ಯಾವುದಕ್ಕೂ ಸಾಲಲ್ಲ ಸರ್, ಕಮ್ಮಿ ಅಂದ್ರೂ ಕೂಡ ಇದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಆದ್ರೆ ಈ ಕಷ್ಟ ಸಂದರ್ಭದಲ್ಲಿ ಸುಮಾರು ₹1 ಕೋಟಿ ಆದ್ರೂ ಕೂಡ ಒಂದು ಕುಟುಂಬಕ್ಕೆ ಕೊಟ್ರೆ ಅದೊಂದು ಫಿಕ್ಸ್ಡ್ ಡೆಪಾಸಿಟ್ ಇಟ್ಕೊಂಡು ಅದೇನೋ ಒಂದು ಜೀವನ ನಡೆಸಕ್ಕೆ ಅನುಕೂಲ ಆಗುತ್ತೆ. ನಾನು ಈ ಸಂದರ್ಭದಲ್ಲಿ ಒತ್ತಾಯನ ಮಾಡ್ತೀನಿ ಸರ್. ಸರ್ ಅಂದ್ರೆ ಸಂಸದರು ಯಾರು ಪ್ರಯತ್ನ ಮಾಡ್ತಾರ ಸರ್. ಗೌರವಿತ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲೇ ದೆಹಲಿಯಲ್ಲಿ
2 ಬಾರಿ ಮೀಟಿಂಗ್ ಆಗಿದೆ. ಪಕ್ಷಾತೀತವಾಗಿ ಕರ್ನಾಟಕ ಭವನದಲ್ಲಿ ಎಲ್ಲ ಸಂಸತ್ ಸದಸ್ಯರು ನಾವೆಲ್ಲರೂ ಕೂಡ ಇದ್ವಿ. ನಮ್ಮ ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರು, ನಿರ್ಮಲಾ ಸೀತಾರಾಮನ್ ಜಿ ಅವರು, ನಮ್ಮ ಸೋಮಣ್ಣ ಅವರು ಎಲ್ಲರೂ ಕೂಡ ಇದ್ರು. ಎಲ್ಲ ಚರ್ಚೆ ಆಗಿದೆ. ಅವರೆಲ್ಲರ ನೇತೃತ್ವದಲ್ಲಿ ನಾವು ಹೋಗಿ ಮೆಮೊರಾಂಡಮ್ ಕೊಟ್ಟಿದ್ವಿ. ಇವರು ಸಬ್ಮಿಟ್ ಮಾಡುವಂತ ಕೆಲವು ಟೆಕ್ನಿಕಲ್ ಮಿಸ್ಟೇಕ್ ಇಂದ ಇದು ಡಿಲೇ ಆಗ್ತಿದೆ ಹೊರತು ಬೇರೆ ಯಾವುದೇ ರಾಜಕಾರಣ ಇದರಲಿಲ್ಲ. ಸರಿಯಾದ ರೀತಿಯಲ್ಲಿ ಕೇಂದ್ರ ಸರ್ಕಾರವನ್ನ ಕನ್ವಿನ್ಸ್ ಮಾಡಿ ಹಣ ತರುವಂತ ಯೋಗ್ಯತೆ ಇವರಿಗಿಲ್ಲ ಬಿಟ್ರೆ ಬೇರೆ ಯಾವುದೂ ಇದರಲಿಲ್ಲ. ಅಭಿವೃದ್ಧಿ ವಿಚಾರದಲ್ಲಿ ಇವತ್ತು ತಾವೇ ಯೋಚನೆ ಮಾಡಿ, ಸ್ವಾತಂತ್ರ್ಯ ಬಂದ ಮೇಲೆ ಇವ್ರು ಮಾಡಿದಂತ ಅಭಿವೃದ್ಧಿ ಕೆಲಸಗಳು ಎಷ್ಟು, ಇವತ್ತು ನಾವ್ ಹೆಂಗ್ ನೀರಾವರಿ ಯೋಜನೆಗಳು ಮಾಡ್ತಾ ಇದೀವಿ, ಹೆಂಗ್ ನದಿ ಜೋಡಣೆ ವಿಚಾರದಲ್ಲಿ ಪಾಸಿಟಿವ್ ಕೇಂದ್ರ ಸರ್ಕಾರ ಯೋಚನೆ ಮಾಡ್ತಾ ಇದೆ. ಹಾಗೆ ಇವರಿಂದ ಪಾಠ ಕಲಿಯುವಂತ ಅವಶ್ಯಕತೆ ಇಲ್ಲ. ಸರಿಯಾದ ರೀತಿಯಲ್ಲಿ ಒಬ್ಬ ಗೌರವಂತ ನೀವೊಬ್ರು ಅನುಭವಿ ಮಂತ್ರಿಗಳಿದ್ದಾರೆ, ಸರಿಯಾದ ರೀತಿಯಲ್ಲಿ ಕೇಂದ್ರದಲ್ಲಿ ಕನ್ವಿನ್ಸ್ ಮಾಡಿ ಅನುದಾನ ತರುವಂತ ವಿಚಾರದಲ್ಲಿ ಪ್ರಯತ್ನ ಮಾಡಬೇಕು ಅಂತ ನಾನು ಒತ್ತಾಯನ ಮಾಡ್ತೇನೆ ಸರ್. ವಿಚಾರದಲ್ಲಿ ಮೋದಿ ಅವರ ತಾಯಿ ಪ್ರಧಾನಿ ಅವರ ತಾಯಿನ ವಿಡಿಯೋ ಮಾಡಿ ಒಂದು ವೈರಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯ ಒಂದು ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ಗೌರವಂತ ಪ್ರಧಾನಮಂತ್ರಿಗಳ ತಾಯಿಯ ಭಾವಚಿತ್ರವನ್ನು ಉಪಯೋಗಿಸಿಕೊಂಡು ಮತದಾರರಿಗೆ ತಪ್ಪು ತಿಳುವಳಿಕೆ ಕೊಡುವಂತ ಕೆಲಸವನ್ನ ಮಾಡ್ತಿದ್ವಿ. ಯಾವುದು ಕೂಡ ಹೊಸತೇನಲ್ಲ ಇವ್ರದ್ದು. ಇವತ್ತು ಅವ್ರ ವಿಚಾರಗಳೇ ಇಲ್ಲ ಅವರಿಗೆ. ಹಾಗಾಗಿ ಇವತ್ತು ರಾಹುಲ್ ಗಾಂಧಿ ಅವರು ಇವತ್ತು ಬಿಹಾರಲ್ಲಿ ವೋಟ್ ಚೋರಿ ಅಂತೇಳಿ ಇಟ್ಕೊಂಡು ಅದೊಂದು ದೊಡ್ಡ ಭಾಷಣ ಮಾಡ್ತಿದ್ದಾರೆ. ಯಾಕಂದ್ರೆ ದೇವ್ರ ದಯಿಂದ ರಾಷ್ಟ್ರಪತಿ ಚುನಾವಣೆಯಲ್ಲೂ ಕೂಡ ಅವ್ರ ಕಡೆಯವರೇ ಬೇಸತ್ತು ಇವತ್ತು ಎನ್ಡಿಎ ಅಭ್ಯರ್ಥಿ ಉಪರಾಷ್ಟ್ರಪತಿ ಗೆಲ್ಲಿಸಿ ಅದಕ್ಕೊಂದು ವೋಟ್ ಚೋರಿ ಅಂತ ಯಾಕೊಂದು ಹೇಳಿಲ್ಲ ಅನ್ನೋದು ಬಿಟ್ರೆ ಇವತ್ತು ಕರ್ನಾಟಕದಲ್ಲೂ ಕೂಡ ಬ್ಯಾಲೆಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಇವತ್ತು. ಹಾಗಿದ್ರೆ ತುಂಬಾ ಸಂತೋಷ. ಅವ್ರ ವಿಶ್ವಾಸ ಇದ್ರೆ ಇದೇ ಒಂದು ವೋಟಿಂಗ್ ಮೆಷಿನ್ ಮುಖಾಂತರ ಗೆದ್ದು ಬಂದವರು ಬ್ಯಾಲೆಟ್ ಮುಖಾಂತರ ಮತ್ತೊಮ್ಮೆ ಚುನಾವಣೆ ಎದುರಿಸಲ್ಲ ವಿಶ್ವಾಸ ಇದ್ರೆ. ಅದ್ಬಿಟ್ಟು ಈ ರೀತಿಯಂತ ಯಾವುದೇ ಅಭಿವೃದ್ಧಿ ಹೀನ ಈ ಸರ್ಕಾರ ಬೇರೆ ಬೇರೆ ವಿಚಾರಗಳನ್ನ ಬೇರೆ ಬೇರೆ ಕಡೆ ಡೈವರ್ಟ್ ಮಾಡ್ಲಿಕ್ಕೋಸ್ಕರನೇ ಸ್ಟ್ರಾಟಜಿ ಮಾಡ್ಲಿಕ್ಕೋಸ್ಕರ ಅಲ್ಲಿ ಯಾವುದೋ ಒಂದು ಟೀಮ್ ಇದೆಯೇನೋ ಗೊತ್ತಿಲ್ಲ. ಹಾಗಾಗಿ ಈ ಪ್ರಕಾರ ಈಗ ರಾಜ್ಯದಲ್ಲೂ ಕೂಡ ಇವತ್ತು ಬಿಹಾರಲ್ಲೂ ಕೂಡ ಮೋದಿಜಿಯವರ ತಾಯಿಯ ಒಂದು ಭಾವಚಿತ್ರವನ್ನ ಬೇರೆ ರೀತಿಯಲ್ಲಿ ಉಪಯೋಗಿಸಿಕೊಂಡು ಅವಮಾನ ಮಾಡುವಂತ ಪ್ರಯತ್ನ ಮಾಡ್ತೇವೆ. ಸರಿಯಾದ ರೀತಿಯಂತ ಉತ್ತರವನ್ನ ನಾಳೆ ತುಂಬಾ ದಿನ ಕಾಯ್ಬೇಕಲ್ಲ. ಇನ್ 2 ಮಂತ್ಸ್ ಅಲ್ಲಿ ಕ್ಯಾಲೆಂಡರ್ ಆಫ್ ಇವೆಂಟ್ ಅನೌನ್ಸ್ ಆಗುತ್ತೆ. ಉತ್ತರ ಆದಷ್ಟು ಬೇಗ ಸಿಗುತ್ತೆ ಸರ್. ಹಿಂದೂ ಮಾತಾಡಿದವರು ಸಿಟಿ ರವಿ ಆಗಿರ್ಬೋದು, ಯತ್ನಾಳ್ ಅವರಾಗಿರ್ಬೋದು, ಎಲ್ಲರೂ ನಾನು ನಿನ್ನೆ ನಿಮಗೆ ಮಾತಾಡಿದೆ. ನಾನು ಇದೇನು ಕಾಂಗ್ರೆಸ್ ಸರ್ಕಾರದಲ್ಲಿ ಇದೇನು ಯಾವುದೇನು ಹೊಸದಲ್ಲ. ಅವ್ರದ ಅಜೆಂಡಾನೇ ಅದು. ಅಲ್ಲಿ ಮೆಜಾರಿಟಿ ಇರುವಂತಹ ಹಿಂದೂ ಧರ್ಮವನ್ನ ಅವರ ಸಂಯಮವನ್ನ ಪರೀಕ್ಷೆಗೆ ಒಳಪಡಿಸುವಂತ ಕೆಲಸ. ಅದ್ರ ಮುಖಾಂತರ ಒಂದು ತುಷ್ಟೀಕರಣ ರಾಜಕಾರಣಕ್ಕೋಸ್ಕರ ಇನ್ನೊಂದು ಧರ್ಮದ ಒಂದು ಪ್ರೀತಿ ಗಳಿಸೋಕ್ಕೋಸ್ಕರ ಈ ರೀತಿಯಂತ ಒಂದು ಪ್ರಯತ್ನವನ್ನು ಹಿಂದೂ ಕೂಡ ಇದೇ ಮಾಡಿದ್ರು. ಇವತ್ತು ಕೂಡ ಅದು ಮಾಡ್ತಾ ಇದ್ದಾರೆ. ಇವತ್ತು ಜನ ಜಾಗೃತಗೊಂಡಿದ್ದಾರೆ. ಸರಿಯಾದ ಸಂದರ್ಭ ಒಂದು ಬುದ್ಧಿ ಕಲಿಸ್ತಾರೆ ಸರ್. ಮಣಿಪುರಕ್ಕೆ ಪ್ರಧಾನಿ ಅವರು ತುಂಬಾ ನಿಮ್ಗೆ ಗೊತ್ತಿರಬಹುದು. ಮಣಿಪುರದಲ್ಲಿ 2 ವರ್ಷದ ಮೇಲೆ ಅಲ್ಲಿ 2 ದೊಡ್ಡ ಸಮಾಜಗಳ ಮಧ್ಯೆ ನಡೆದಂತಹ ಘಟನೆಗಳ ನಂತರ ಇವತ್ತು ಹೋಗ್ತಾ ಇದ್ದಾರೆ. ನಾರ್ತ್ ಈಸ್ಟ್ ಅನ್ನ ಒಂದು ದೊಡ್ಡ ಕೂಗ್ ಶುರುವಾಗಿತ್ತು. 7 ಸಿಸ್ಟರ್ಸ್ ಆಫ್ ದಿ ಕಂಟ್ರಿ ಅಂತ ನಾವೇನು ಹೇಳ್ತೀವಿ. ಆ ಕಡೆ ಭಾಗದ ಜನ ನಮ್ಮನ್ನ ದೇಶದಿಂದ ವಿಭಜನೆ ಮಾಡಿ ಅನ್ನೋ ಒಂದು ಮನಸ್ಥಿತಿಗೆ ಬೇಸತ್ತು ಹೋಗಿದ್ರು. ಆದ್ರೆ ಇವತ್ತು 2014ಕ್ಕೆ ಮೋದಿಜಿಯವರ ಸರ್ಕಾರ ಬಂದ ಮೇಲೆ ನಾರ್ತ್ ಈಸ್ಟ್ಗೆ, ಅದರಲ್ಲೂ ಮಣಿಪುರಿಗೆ ಹೆಚ್ಚಿನ ಅನುದಾನವನ್ನ ಕೊಟ್ಟು ನಾವೆಲ್ಲರೂ ಕೂಡ ಒಂದೇ ತಾಯಿ ಮಕ್ಕಳು ಅನ್ನೋ ರೀತಿಯಲ್ಲಿ ಅಲ್ಲಿ ಅಭಿವೃದ್ಧಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅದರ ಪೂರಕವಾಗಿ ಇನ್ನೊಂದು ಹೆಜ್ಜೆ ಹೋಗಿ ಇವತ್ತು ಸುಮಾರು 1000 ಕೋಟಿ ಅನುದಾನವನ್ನು ಕೊಟ್ಟು ಇವತ್ತು ಅವ್ರಿಗೆ ಒಂದು ವಿಶ್ವಾಸ ತುಂಬುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರಧಾನಮಂತ್ರಿಗಳಿಗೆ ನಮ್ಮ ದೇಶದ ಪರವಾಗಿ, ನಮ್ಮ ರಾಜ್ಯದ ಪರವಾಗಿ, ಜನರ ಪರವಾಗಿ ನಾನು ಅಭಿನಂದನೆ ತಿಳಿಸ್ತೀನಿ ಸರ್. ತಾಂತ್ರಿಕ ಕಾರಣ ಅಂತ ಸರ್, ನಿನ್ನೆ ನಾನು ಡೆಲ್ಲಿಯಿಂದ ಬರಬೇಕಾದ್ರು ಹುಬ್ಳಿಗೆ ಬಂದು ಶಿವಮೊಗ್ಗ ಬಂದೆ. ಬೈ ರೋಡ್ ನಾನು ಬಂದೆ. ನೋವಾಗುತ್ತೆ. ನಮ್ಮ ಶಿವಮೊಗ್ಗದಲ್ಲೇ ಏರ್ಪೋರ್ಟ್ ಇಟ್ಕೊಂಡು ನಮಗೆ ನಾವು ಇನ್ನೊಂದು ಕಡೆ ಹೋಗಿ ಬರುವಂತ ಸ್ಥಿತಿ ಬಂತಲ್ಲಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೊತ್ತೆ ನಾನು ದೊಡ್ಡ ತಪ್ಪು ನಾನು ಮಾಡಿದ್ದು ಅಂದ್ರೆ ನಮ್ಮ ತಂದೆ ಮುಖ್ಯಮಂತ್ರಿಗಳು ಇದ್ದಾಗ ಶಿವಮೊಗ್ಗ ಏರ್ಪೋರ್ಟ್ ಅನ್ನ ರಾಜ್ಯ ಸರ್ಕಾರ ಮೇಂಟೆನೆನ್ಸ್ ಕೊಟ್ಟಿದ್ದೆ. ನಾವು ಎಲ್ಲ ಒಂದ್ ಕಡೆ ನಾನು ತಪ್ಪು ಮಾಡ್ಬಿಡ್ನ ಅಂತೇಳಿ ಒಬ್ಬ ಸಂಸದರನ್ನ ನನಗೆ ಅನಿಸ್ತಾ ಇದೆ ಇವತ್ತು. ಯಾಕೆಂದ್ರೆ ನಮ್ಮ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾಕ್ಕೆ ವಹಿಸ್ಕೊಟ್ಬಿಟ್ಟಿದ್ರೆ ಪಿನ್ ಟು ಪ್ಲೈನ್ ಇವತ್ತು ಆದಷ್ಟು ಬೇಗ ಆಗ್ತಾ ಇತ್ತು. ಹಾಗಾಗಿ ಇವತ್ತು 1 ಕೋಟಿ ಬೇಕು ಅಂದ್ರೂ ಕೂಡ ಇವ್ರ ಕ್ಯಾಬಿನೆಟ್ ಮೀಟಿಂಗು, ಟೆಂಡರ್ ಪ್ರೋಸೆಸ್ ನಾನು ಇಷ್ಟ ಈಗ ಹೇಳ್ತಾ ಇರೋದು. ಮೊನ್ನೆ ನೈಟ್ ಲ್ಯಾಂಡಿಂಗ್ ಫೆಸಿಲಿಟಿ ಇಲ್ಲ ನಮ್ಮಲ್ಲಿ. ಇನ್ಸ್ಟ್ರೂಮೆಂಟ್ ಬಂದಾಯ್ತು, 3 ತಿಂಗಳಾಯ್ತು. 2-3 ಕೋಟಿ ಬೇಕು ಕಾಮಗಾರಿಗೆ. ಅದು ಟೆಂಡರ್ ಅಂತೇಳಿ 2-3 ತಿಂಗಳು ಸಮಯವನ್ನು ಹಾಳು ಮಾಡದೆ ಇಲ್ಲಿ ನಿರ್ಮಿತಿ ಕೇಂದ್ರಕ್ಕೋ ಯಾರಿಗೋ ಕೊಟ್ರೆ ವಿತೌಟ್ ಟೆಂಡರ್ ಅವರು ಇಂಪ್ಲಿಮೆಂಟೇಷನ್ ಮಾಡಿ ಮುಗಿಸೋದ್ಲ ಹ್ಯಾಂಡ್ ಓವರ್ ಮಾಡ್ತಾರಪ್ಪ. ದುಡ್ಡು ಕೊಡಕ್ಕೂ ಟೈಮ್ ಕಿಲ್ ಆಗ್ತಾ ಇದೆ. ಇಂಪ್ಲಿಮೆಂಟೇಷನ್ ವರ್ಕ್ ಆಗ್ಲಿಕ್ಕೂ ಕೂಡ ಇವತ್ತು ಈ ತರ ಮಾಡ್ತಾ ಇದ್ದಾರೆ. ಇದರಿಂದ ನಮಗೆ ಬರುವಂತ ಅನೇಕ ಅವಕಾಶಗಳು ಬೇರೆ ಕಡೆಗೆ ಹೋಗುವಂತ ಚಾನ್ಸಸ್ ಕಾಣ್ತಾ ಇದೆ. ಈಗೂ ಕೂಡ ಸರ್ಕಾರಕ್ಕೆ ನಾನು ವಿನಂತಿ ಮಾಡ್ಕೊಂತೇನೆ, ಆದಷ್ಟು ಬೇಗ ಕಾಮಗಾರಿಗಳನ್ನ ಮುಗಿಸಿ ನೈಟ್ ಲ್ಯಾಂಡಿಂಗ್ ಫೆಸಿಲಿಟಿನ ಆಪರೇಟ್ ಮಾಡ್ಲಿಕ್ಕೆ ಕೊಟ್ರೆ ನಾನು ಮುಂದೆ ಡೆಲ್ಲಿಲಿ ಪ್ರಯತ್ನ ಮಾಡಿ ಇನ್ನೂ ನಂಬರ್ ಆಫ್ ಫ್ಲೈಟ್ಸ್ ಇಲ್ಲಿ ತರಲಿಕ್ಕೆ ನಾನು ಪ್ರಯತ್ನ ಮಾಡಬಹುದು. ಇಲ್ಲಾಂದ್ರೆ ಈ ರೀತಿ ಮೋಡದ ವಾತಾವರಣ ಇದ್ರೆ ಎಷ್ಟು ಫ್ಲೈಟ್ಸ್ಗಳು ಕ್ಯಾನ್ಸಲ್ ಆಗತ್ತೆ.